ಕಲ್ಲಿನ ಕಂಬಕ್ಕೆ ಕಟ್ಟಿದರು, ಚಾಟಿಗಳಿಂದ ಹೊಡೆಸಿದರು. ಕಲ್ಲಿನ ಕಂಬಕ್ಕೆ ಕಟ್ಟಿದರು, ಚಾಟಿಗಳಿಂದ ಹೊಡೆಸಿದರು. ಮುಳ್ಳಿನ ಕಿರೀಟ ತೊಡಿಸಿದರು, ಉಗುಳು ಪೂಜೆಯ ಮಾಡಿದರು. ಮುಳ್ಳಿನ ಕಿರೀಟ ತೊಡಿಸಿದರು. ಇಂದು ನಾವು ಗುಡ್ ಫ್ರೈಡೇ ಶುಭ ಶುಕ್ರವಾರವನ್ನು ಆಚರಿಸ್ತಾ ಇದ್ದೇವೆ. ವಿಶ್ವದ ಎಲ್ಲ ಕಥೋಲಿಕ ಕ್ರೈಸ್ತರು ಈ ಶುಭ ಶುಕ್ರವಾರದಂದು ಪ್ರಭು ಯೇಸು ನಮಗಾಗಿ, ನಮ್ಮ ಪಾಪಗಳಿಗಾಗಿ ಹಾಗೂ ಇಡೀ ಮಾನವ ಕುಲದ ರಕ್ಷಣೆಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿರ್ತಾರೆ. ಈ ಒಂದು ತ್ಯಾಗ, ಈ ಒಂದು ಮರಣ ನಮ್ಮೆಲ್ಲರನ್ನೂ ಅದು ವಿಮೋಚಿಸ್ತದೆ. ಯಾವ ರೀತಿಯ ಒಂದು ವಿಮೋಚನೆ ಅಂತಂದರೆ, ಪ್ರಭು ಯೇಸು ಕ್ರಿಸ್ತರ ಒಂದು ಮರಣದ ಮುಖಾಂತರ, ಅವರ ತ್ಯಾಗದ ಮುಖಾಂತರ ನಾವು ಪ್ರೀತಿ ಹಾಗೂ ಸೇವೆಯನ್ನು ಇಡೀ ಮಾನವ ಕುಲಕ್ಕೆ ಎಲ್ಲ ಮನುಷ್ಯರಿಗೆ ನೀಡಬೇಕಾದಂಥ ಒಂದು ಸಂದೇಶವನ್ನು ನಮಗೆ ಕೊಡ್ತಾ ಇದ್ದಾರೆ. ಪ್ರಭು ಯೇಸು ತಮ್ಮ ಶಿಷ್ಯರ ಪಾದಗಳನ್ನು ತೊಳೆದು ಅವರೊಟ್ಟಿಗೆ ಕಡೆಯ ಭೋಜನದ ಮುಖಾಂತರ ಈ ನಿಜವಾದ ಪ್ರೀತಿ ಎಂದರೆ ಏನು, ನಿಜವಾದ ಸೇವೆ ಅಂದರೆ ಏನು ಅಂತ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹೇಗೆ ಒಂದು ಮೇಣದ ಬತ್ತಿ ತನ್ನನ್ನೇ ತಾನು ಕರಗಿಸಿಕೊಂಡು ಇತರರಿಗೆ ಬೆಳಕನ್ನು ಕೊಡುತ್ತದೆ, ಹಾಗೇ ಪ್ರಭು ಯೇಸು ಕ್ರಿಸ್ತರು ನಮ್ಮೆಲ್ಲರನ್ನು ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ ಹಾಗೂ ಮೃತ್ಯುವಿನಿಂದ ಅಮರ ಜೀವನಕ್ಕೆ ಅವರು ಈ ಶುಭ ಶುಕ್ರವಾರದ ಮುಖಾಂತರ ನಮಗೆಲ್ಲರಿಗೂ ಅವರು ಕರೆಯನ್ನು ನೀಡುತ್ತಾ ಇದ್ದಾರೆ. ಸರ್, ತಮ್ಮ ಹೆಸರು? ಫಾದರ್ ಸುನಿಲ್ ಫರ್ನಾಂಡಿಸ್. ಓಕೆ ಸರ್. ಆತ್ಮೀಯ ಸಮಸ್ತ ವಿಜಯಪುರದ ಜನತೆಗೆ ಇಂದಿನ ಈ ಗುಡ್ ಫ್ರೈಡೇ ಅಥವಾ ಪವಿತ್ರ ಶುಕ್ರವಾರದ ಶುಭಾಶಯಗಳು. ಎಲ್ಲರೂ ಸತ್ಯವನ್ನು ಹುಡುಕ್ತಾ ಇದ್ದಾರೆ, ಆದರೆ ಆ ಸತ್ಯವನ್ನು ಪಾಲಿಸಲಿಕ್ಕಲ್ಲ, ಸತ್ಯವನ್ನು ಜೀವಿಸಲಿಕ್ಕಲ್ಲ, ಬದಲಾಗಿ ಆ ಸತ್ಯವನ್ನು ಹತ್ತಿಕ್ಕಲು, ಆ ಸತ್ಯವನ್ನು ನಾಶಪಡಿಸಲು. ಅದನ್ನೇ ನಾವು ನೋಡ್ತೇವೆ. ನಾವು ಸತ್ಯ ಶೋಧಕರು ಅಥವಾ ಯಾವುದೇ ಸಮಾಜ ಸುಧಾರಕರು ಯಾವಾಗ ಅವರು ಸತ್ಯದ ಆಗ್ರಹವನ್ನು ಮಾಡ್ತಾರೆ, ಆಗ ಅವರನ್ನು ಕೊಲ್ಲಲಾಯಿತು. ಅದು ಗಾಂಧೀಜಿಯವರೇ ಆಗಿರ್ಬೋದು ಅಥವಾ ಬೇರೆ ಇನ್ನಿತರ ಬಸವಣ್ಣವರು ಕೂಡ
ಒಳ್ಳೆಯ ಸಂದೇಶವನ್ನು ಕೊಟ್ಟರು, ಸತ್ಯದ ದಾರಿಯಲ್ಲಿ ನಡೆದು ಅವ್ರಿಗೂ ಕೂಡ ಅನೇಕ ನೋವನ್ನು ಅವರು ಪಡಬೇಕಾದ. ಹಾಗೆಯೇ ಯೇಸು ಕ್ರಿಸ್ತರು ಕೂಡ ತಮ್ಮ ಜೀವಮಾನದಲ್ಲಿ ಪರರಿಗೆ ಶಾಂತಿ, ಪ್ರೀತಿ, ಸಹನೆ, ಸಹಬಾಳ್ವೆಯ ಒಂದು ದ್ಯೋತಕರಾಗಿ ಸತ್ಯದ ದೇವರ ಪುತ್ರರಾಗಿದ್ದರು. ಆದರೆ ಅವರನ್ನು ಕೂಡ ಕೊಲ್ಲಲಾಯಿತು. ಹೇಗೆ ನಾವು ನೋಡ್ತೇವೆ 1931ರಲ್ಲಿ ಸ್ವಾತಂತ್ರ್ಯದ ಒಂದು ಹೋರಾಟದಲ್ಲಿ ಭಗತ್ ಸಿಂಗ್ ಮತ್ತು ರಾಜ್ಗುರು ಮತ್ತು ಅವರ ಸಹಪಾಠಿಗಳನ್ನು ಯಾವಾಗ ಗಲ್ಲಿಗೇರಿಸಲಾಯಿತು, ಆ ಗಲ್ಲು ಮೊದಲು ಆ ಒಂದು ಕ್ರಿಮಿನಲ್ಗೆ ಸಾಯಿಸುವ ಒಂದು ಸೂಚನೆ ಆಗಿತ್ತು. ಆದರೆ ಈಗ ಆ ಭಗತ್ ಸಿಂಗರನ್ನ ಆ ಒಂದು ಗಲ್ಲಿನ ಪಕ್ಕಕ್ಕೆ ಅವ್ರ ಭಾವಚಿತ್ರ ಇಟ್ಕೊಂಡ್ರೆ ಅದು ನಮಗೆಲ್ಲ ಒಂದು ಹೆಮ್ಮೆ ತರುವಂಥ ಒಂದು ಸಂದೇಶ ನೀಡ್ತದೆ. ಹಾಗೆಯೇ ಯೇಸು ಕ್ರಿಸ್ತರ ಈ ಶಿಲುಬೆಯಲ್ಲಿ ಮರಣ ಹೊಂದೋದಕ್ಕಿಂತ ಮುಂಚೆ ಆ ಶಿಲುಬೆಯಲ್ಲಿ ಕಳ್ಳರನ್ನು ಅವರು ಆ ಶಿಲುಬೆಗೇರಿಸ್ತಾಯಿದ್ರು. ಆದರೆ ಈಗ ಆ ಶಿಲುಬೆಯೇ ಒಂದು ಸತ್ಯದ ಸಂಕೇತವಾಗಿದೆ. ಆ ಶಿಲುಬೆ ಪ್ರೀತಿಯ ಸಂಕೇತವಾಗಿದೆ. ಯಾಕಂತ ಹೇಳಿದ್ರೆ ಯೇಸು ಕ್ರಿಸ್ತರು ಶಿಲುಬೆಯಲ್ಲಿ ಅವರನ್ನು ಜಡಿಯುತ್ತಿರುವ, ಅವರನ್ನು ಶಿಲುಬೆಗೇರಿಸಿ ಅಂತ ಹೇಳುವವರನ್ನು ಕೂಡ ನೆನೆಸ್ಕೊಂಡು ಯೇಸು ಹೇಳ್ತಾರೆ, ತಂದೆ ಇವರನ್ನು ಕ್ಷಮಿಸು, ಅವ್ರು ತಾವು ಏನು ಮಾಡ್ತಾಯಿದ್ದಾರೆ ಎಂದು ಅವರು ಅರಿಯರು ಎಂಬುದಾಗಿ ಅವ್ರಿಗೋಸ್ಕರ ಅವರು ಪ್ರಾರ್ಥಿಸ್ತಾರೆ. ಅದಕ್ಕಾಗಿ ಯೇಸು ಅಂತ ಮಹಾನ್ ವ್ಯಕ್ತಿ ಅಂತ ಹೇಳ್ಬೋದು. ಅವರು ಸಾಕ್ಷಾತ್ ದೇವರ ಪುತ್ರ. ಅವರು ಈ ಬರೀ ಶುಕ್ರವಾರ ಅವರು ಮರಣ ಹೊಂದಿದ್ರು ಕೂಡ ಅವರು ನಾಳೆ ನಾಡಿದ್ದು ನಾವು ಈ ಪಾಸ್ಕ ಭಾನುವಾರ ಅಂತ ಹೇಳ್ತೇವೆ, ಆವಾಗ ಅವರು ಪುನರುತ್ಥಾನರಾಗ್ತಾರೆ. ಸತ್ಯಕ್ಕೆ ಯಾವಾಗಲೂ ವಿಜಯವಾಗ್ತದೆ. ಅವರು ಸತ್ಯವನ್ನು ಯಾರೂ ಹೊತ್ತಿಕ್ಕಲು ಸಾಧ್ಯವಿಲ್ಲ, ಸತ್ಯವನ್ನು ನಾಶಪಡಿಸಲು ಎಂದಿಗೂ ಸಾಧ್ಯ ಇಲ್ಲ. ಹೇಗೆ ಒಂದು ಬೀಜವನ್ನು ನಾವು ಸುಮ್ಮನೆ ಅದು ಬಿಸಾಕಿದರೆ ಅದು ಸತ್ತು ಹೋದರೆ ಅದು ಮೊಳಕೆ ಒಡೆದು ಎಂಥ ಒಂದು ಕಠಿಣವಾದ ಪರಿಸ್ಥಿತಿ ಇದ್ದರೂ ಕೂಡ ಅದನ್ನು ಒಡೆದು ಅದು ಮರವಾಗಿ ಬೆಳ್ತದೆ. ಅದಕ್ಕಾಗಿಯೇ ಆ ಸತ್ಯವನ್ನು ಎಂದೂ ನಾಶಪಡಿಸಲಿಕ್ಕೆ ಸಾಧ್ಯವಿಲ್ಲ. ಅಂಥ ಸತ್ಯದ ದ್ಯೋತಕರಾದ ನಾವು ಇಂದು ಅವರ ಸಾವನ್ನು ನಾವು ಈಗ ಸ್ಮರಿಸುವಾಗ ನಾವು ಅವರ ಒಂದು ಹಾದಿಯಲ್ಲಿ, ಸತ್ಯದ, ಪ್ರೀತಿಯ, ತ್ಯಾಗದ, ಕ್ಷಮೆಯ ಹಾದಿಯಲ್ಲಿ ನಾವು ಕೂಡ ಮುಂದಾಗೋಣ ಎಂಬುದೇ ಈ ಒಂದು ಗುಡ್ ಫ್ರೈಡೆಯ ಒಂದು ಸಂದೇಶ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಈ ಪವಿತ್ರ ಶುಕ್ರವಾರದ ಅಥವಾ ಗುಡ್ ಫ್ರೈಡೆಯ ಒಂದು ಶುಭ ನಮನಗಳು. ನಾನು ಫಾದರ್ ಜೋಸೆಫ್, ಈ ಸಂತ ಅನ್ನಮ್ಮನವರ ದೇವಾಲಯದ ಮುಖ್ಯ ಗುರುಗಳು.